ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ಸತ್ಯಪ್ರಕಾಶ್ ಅವರ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿ ಹೇಳಿದ್ದೆ. ಅದರ ಮುಂದುವರೆದ ಭಾಗ ಈಗ ನಿಮ್ಮ ಮುಂದೆ ಟಿ ವಾಸು ಸರ್ ಅವಕಾಶ ಕೊಟ್ಟರು, ಸಿನಿಮಾಗಳಲ್ಲಿ ಅಭಿನಯಿಸಿದರು. ಇದೇ ಸಂದರ್ಭದಲ್ಲಿ ಅವರು ನಮ್ಮ ಭಾರತೀಯ ಚಿತ್ರರಂಗದ ಬಿಗ್ ಬಿ ಅಂತಲೇ ಹೇಳ್ಬೋದಾದಂಥ ಶ್ರೀ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೂಡ ಒಂದು ಸಿನಿಮಾದಲ್ಲಿ ಸತ್ಯಪ್ರಕಾಶ್ ಅವರು ಅಭಿನಯಿಸಿದ್ರು. ಆ ಸಿನಿಮಾ ಹೆಸರು ಜಮಾನತ್. ಚೆನ್ನೈನ ವಾಹಿನಿ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತಂತೆ. 9 ಗಂಟೆಗೆ ಬಚ್ಚನ್ ಸರ್ ಬರ್ತಾರೆ ಅಂತ ಇವರು 7 ಗಂಟೆಗೆ ಅವ್ರು ರೆಡಿ ಆಗಿದ್ದಾರೆ. ಫುಲ್ಲು ನರ್ವಸ್ಸು ಅಮಿತಾಬ್ ಬಚ್ಚನ್ ಸರ್ ಬಂದು ಅವ್ರ ಜೊತೆಗೆ, ಅಂದರೆ ಸತ್ಯಪ್ರಕಾಶ್ ಅವ್ರ ಕ್ಲೋಸಪ್, ಬಚ್ಚನ್ ಸರ್ ಅವ್ರ ಎದುರುಗಡೆಗಿದ್ದಾರೆ. ಪಾಪ ಅಂತಿದ್ದಾರಂತೆ. ಅಂದರೆ ಅಫ್ಕೋರ್ಸ್ ಅಂಥ ದೊಡ್ಡ ಕಲಾವಿದನ ಮುಂದೆ ಫಸ್ಟ್ ಆ್ಯಕ್ಟ್ ಮಾಡಬೇಕು ಅಂದಾಗ ಅದು ಸಹಜ. ಅದು ಆವಾಗ ಅಮಿತಾಬ್ ಬಚ್ಚನ್ ಅವರು ಅಯ್ಯೇ ಅಪ್ಪಿದ್ದಾರೆ ಅಯ್ಯೇ ಅಂತ ಕರೆದ್ಬಿಟ್ಟು, ಹಿಂದಿಲಿ ಸ್ವಲ್ಪ ಫೆಮಿಲಿಯರ್ ಇದ್ರಂತೆ ಸತ್ಯಪ್ರಕಾಶ್ ಅವರು. ಯಾಕೆಂದರೆ ನಾನು ಆಗಲೇ ತಿಳಿಸಿದ್ನಲ್ಲ ನೆನ್ನೆ ಎಪಿಸೋಡಲ್ಲಿ, ಬಾಂಬೆಲಿ ಕೆಲಸ ಮಾಡ್ತಿದ್ರು ಅಂತ. ಆಪ್ಕ ನಾಮ್ ಕ್ಯಾ ಹೇ? ಸತ್ಯಪ್ರಕಾಶ್ ಸರ್. ಓಕೆ, ಸತ್ಯಪ್ರಕಾಶ್ ಜಿ ಆಪ್ ಸತ್ಯಪ್ರಕಾಶ್ ನೈ ಹೇ, ಆಪ್ ಹಿ ಅಮಿತಾಬ್ ಬಚ್ಚನ್ ಹೇ, ಮೇ ಸತ್ಯಪ್ರಕಾಶ್ ಹೂ. ಅಂದರೆ ನಾನು ಅಮಿತಾಬ್ ಬಚ್ಚನ್ ಅಲ್ಲ, ನಾನು ಸತ್ಯಪ್ರಕಾಶು, ನೀವೇ ಅಮಿತಾಬ್ ಬಚ್ಚನು. ನೀವು ನನ್ನ ಫ್ಯಾನ್ ಅಂತೀರಲ್ಲ, ಮಾಡಿ ಅಮಿತಾಬ್ ಬಚ್ಚನ್ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಈ ಡೈಲಾಗ್ನ ಅನ್ನೋ ಥರ ಎನ್ಕರೇಜ್ ಮಾಡಿ ಬಚ್ಚನ್ ಅವರೇನೆ ಆ ಟೇಕ್ನ ಓಕೆ ಆಗೋ ಹಾಗೆ ಮಾಡಿದ್ರಂತೆ. ಆ ಸೆಟ್ಗೆ ಅಮಿತಾಬ್ ಬಚ್ಚನ್ ಅವರು ನೋಡೋಕ್ಕೆ ಅವ್ರ ತಂದೆ ಅವ್ರು ಬಂದಿದ್ದು, ಸತ್ಯಪ್ರಕಾಶ್ ಅವ್ರ ತಂದೆಗೆ ಹೆಮ್ಮೆ. ನಾನು ಕಲಾವಿದ ಆಗಬೇಕು ಅಂತಿದ್ದೆ, ನನ್ನ ಮಗ ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದಾರೆ, ಈ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಅವರು ಒಂದು ಭಗವದ್ಗೀತೆ ಪುಸ್ತಕನ ಅಮಿತಾಬ್ ಬಚ್ಚನ್ ಅವರು ಕೊಟ್ಟಿದ್ದಾರೆ. 1-2 ಪಿಕ್ಚರ್ಗಳು ಇದನ್ನೆಲ್ಲ ಮಾಡಾದ್ಮೇಲೆ ಯಾವತ್ತೂ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊತೀವೋ ದೇವ್ರು ಯಾವತ್ತೋ ಒಂದು ಅವಕಾಶ ಕೊಡ್ತಾನೆ, ಅದು ಸತ್ಯ ಆಗತ್ತೆ ಅನ್ನೋದಕ್ಕೆ ಚಿರಂಜೀವಿ ಸರ್ದು ದೊಡ್ಡ ಫ್ಯಾನು. ನಿಮ್ಗೆ ಹೇಳಿದ್ದೆ ನಾನು, ಎಲ್ಲ ಹೋಗಿ ಪಿಕ್ಚರ್ ನೋಡ್ತಿದ್ರು ಅಂತ. ಅವರ ಬಿಗ್ ಬಾಸ್ ಅನ್ನೋ ಒಂದು ತೆಲುಗು ಸಿನಿಮಾದಲ್ಲಿ ಸತ್ಯಪ್ರಕಾಶ್ ಅವರು ಒಂದು ವಿಲನ್ ಪಾತ್ರದಲ್ಲಿ ಮಾಡ್ತಾರೆ. ಇನ್ನೊಂದು ಮಾಸ್ಟರ್ ಅನ್ನೋ ಒಂದು ಸಿನಿಮಾದಲ್ಲೂ ಮಾಡ್ತಾರೆ. ಅವರ ಜೀವನ ಸಾರ್ಥಕ ಅಂತ ಹೇಳ್ತಾರೆ ಸತ್ಯಪ್ರಕಾಶ್ ಅವರು. ಇದಕ್ಕಿಂತ ನನಗೆ ಇನ್ನೇನು ಬೇಕು? ನನ್ನ ಆರಾಧ್ಯ ದೈವ, ನಾನು ಕನಸು ಕಂಡ ವ್ಯಕ್ತಿ ಜೊತೆಗೆ ಪರದೆ ಮೇಲೆ, ಆ ಬಿಳಿ ಪರದೆನಲ್ಲಿ ನನಗೊಂದಿಷ್ಟು ಜಾಗ ಕೊಟ್ಟಲು ನನ್ನ ಕಲಾದೇವಿ, ಅದ್ರ ಮುಂದೆ ಇನ್ನೇನೇನೂ ಇಲ್ಲ ಅಂತ ಒಂದು ಡ್ರಗ್ ಅಡಿಕ್ಟ್ ಪಾತ್ರ ಮಾಸ್ಟರ್ ಅನ್ನೋ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ನಟಿಸಿದಂಥ ಸಿನಿಮಾ ಆ ಮಾಸ್ಟರ್ ಸಿನಿಮಾ. ಸಾಕಷ್ಟು ಸಿನಿಮಾಗಳ ಅವರ ಒಂದು ಪ್ರಯಾಣ ಶುರು ಆಗುತ್ತೆ. ಇನ್ನು ಮದುವೆ ಆಗಬೇಕು ಅನ್ನೋ ಒಂದು ಸಂದರ್ಭ ಬರುತ್ತೆ. ಅವರು ಶ್ರೀಮತಿ ಅವ್ರು ಬಂದ್ಬಿಟ್ಟು ಬಿಹಾರದ ಕಡೆ ಜಮ್ಶೆದ್ಪುರದವರು, ಅವ್ರ ಬಳಗದಲ್ಲೇ ಅವರು ಮದುವೆ ಆಗಿದ್ದು. ಹೇಳ್ತಾರೆ ಸತ್ಯಪ್ರಕಾಶ್ ಅವರು, ನಾನು ಮದುವೆ ಆದಮೇಲೆ ನನಗೆ ಲಕ್ ಅನ್ನೋದು ಬಂದಿದ್ದು, ಅಲ್ಲಿವರೆಗೂ ಏನು ಒದ್ದಾಟ ಹೋರಾಟಗಳಿತ್ತು, ನನ್ನ ಶ್ರೀಮತಿನ ಕೈ ಹಿಡಿದ ಮೇಲೆ ನನಗೆ ಒಂದು ಅದೃಷ್ಟದ ಬಾಗಿಲು ತೆಗೀತು. ಎಲ್ಲ ವೃತ್ತಿ ಬದುಕಿನಲ್ಲಿ ಬೇರೆ ಬೇರೆ ಥರ ಅವಕಾಶಗಳು, ಪಾತ್ರಗಳು, ಹಣ ಎಲ್ಲವೂ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತ. ಅವ್ರ ಮಗನ ಹೆಸರು ನಟರಾಜ್ ಅಂತ, ಮಗನ ಬಗ್ಗೆನೂ ಕೂಡ ವಿಚಾರಗಳಿದೆ, ನಾನು ಹೇಳ್ತೀನಿ. ಸೊ ಈ ನಿಟ್ಟಿನಲ್ಲಿ ಹೀಗೆ ನಡೀತಾ ಇರಬೇಕಾದ್ರೆ ಥ್ರಿಲ್ಲರ್ ಮಂಜು ಅವರು ನಿರ್ದೇಶನ ಮಾಡೋದಕ್ಕೆ ಪೊಲೀಸ್ ಸ್ಟೋರಿ ಸಿನಿಮಾ ತಯಾರು ಮಾಡ್ತಾ ಇರ್ತಾರೆ. ಸಾಯಿ ಕುಮಾರ್ ಸರ್ ಹೀರೋ. ಅಲ್ಲಿ ಸತ್ಯಪ್ರಕಾಶ್ ಅವ್ರ ಕ್ಯಾರೆಕ್ಟರ್ಗೆ ಇವ್ರನ್ನ ಕರೆಸ್ತಾರೆ, ನೋಡ್ತಾರೆ, ಫಿಕ್ಸ್. ಇವರೊಂದು ಟಿಪಿಕಲ್ ಮ್ಯಾನರಿಸಮು, ಇವ್ರಿಗೆ ಸೈಕೋ ಸತ್ಯ, ಸ್ಯಾಡಿಸ್ಟ್ ಸತ್ಯ ಅಂತೆಲ್ಲ ಜನ ಕರೀತಾರೆ ಇವ್ರ ಕ್ಯಾರೆಕ್ಟ್ರಿಂದ. ಯಾಕೆಂದರೆ ಸತ್ಯಪ್ರಕಾಶ್ ಇವ್ರ ಹೆಸರು ಆ ಹೆಸರಿನ ಮೂಲಕನೇ. ಪೊಲೀಸ್ ಸ್ಟೋರಿ ಸಿನಿಮಾದಲ್ಲಿ ಇವರ ಪಾತ್ರದ ಹೆಸರು ಸತ್ಯ ಅಂತಲೇ ಥ್ರಿಲ್ಲರ್ ಮಂಜು ಸರು ನಾಮಕರಣ ಮಾಡ್ತಾರೆ. ಇವ್ರ ತಮ್ಮನ ಕ್ಯಾರೆಕ್ಟರ್ ಒಂದು ಬರುತ್ತೆ, ಅದು ಧರ್ಮ ಅಂತ ಬರುತ್ತೆ. ಪೊಲೀಸ್ ಸ್ಟೋರಿನಲ್ಲಿ ಸಾಯಿ ಕುಮಾರ್ ಅವ್ರ ಜೊತೆಗೆ ನಮ್ಮ ಸತ್ಯಪ್ರಕಾಶ್ ಅವರು ನಟಿಸಿದ ಪಾತ್ರ ಇವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ತೆಲುಗು, ತಮಿಳು ಎಲ್ಲ ಬೇರೆ ಭಾಷೆಗಳಿಗೂ. ಯಾಕೆಂದರೆ ಪೊಲೀಸ್ ಸ್ಟೋರಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಎಷ್ಟು ಪ್ರಖ್ಯಾತಿಗಳಿಗಾದರು, ನಿರ್ದೇಶಕರಾಗಿ ಮಂಜು ಮಾಸ್ಟರ್ ಎಷ್ಟು ಜನಕ್ಕೆ ರೀಚ್ ಆದರು, ಅಷ್ಟೇ ರೀಚ್ ಸತ್ಯಪ್ರಕಾಶ್ ಅವರು ಆಗ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ನೋಡ್ತಾರೆ. ಅವ್ರು ಯಾವಾಗಲೂ ಅದನ್ನು ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ನಮ್ಮ ಥ್ರಿಲ್ಲರ್ ಮಂಜು ಸರ್ನ, ಜೆ ಕೃಷ್ಣ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಈ ಪಾತ್ರ ಕೊಟ್ಟು ನನ್ನನ್ನು ಬೆಳೆಸಿದ್ದು ಕನ್ನಡ ಚಿತ್ರರಂಗ. ಅವ್ರ ಲೈಫಲ್ಲಿ ಹತ್ತಿದ್ದು ಒಂದು ಸತಿ ತುಂಬ ಹತ್ತಿದ್ದು ಈ ಸಂದರ್ಭದಲ್ಲಿ ಅಂದೆ. ಪೊಲೀಸ್ ಸ್ಟೋರಿ ಸಿನಿಮಾ ಪ್ರಿವ್ಯೂನ ನೋಡ್ತಾ ಇರೋ ಸ್ಕ್ರೀನ್ನಲ್ಲಿ ಅವ್ರ ಪಾತ್ರನ ನೋಡಿ ಗಳಗಳ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತ. ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಮಂಜು ಮಾಸ್ಟರ್ ಅವ್ರಿಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಒಂದೊಂದು ಸೀನನ್ನು ಅನುಭವಿಸಿ ಆ್ಯಕ್ಟ್ ಮಾಡಿದಾರಂತವ್ರು ಆ ಸಿನಿಮಾದಲ್ಲಿ. ಇದು ಹಿಂಗೆ ಮಾಡಿದ್ರೆ ಚಂದ, ಅಷ್ಟು ಎನ್ಕರೇಜ್ಮೆಂಟ್ ಇತ್ತು, ಅಷ್ಟು ಸಪೋರ್ಟ್ ಇತ್ತು. ಇಷ್ಟು ಪ್ರಖ್ಯಾತಿಗೆ ಒಳಗಾದರು. ಇದಾದಮೇಲೆ ಸೇಮ್ ಸಾಯಿ ಕುಮಾರ್ ಅವರ ಕಾಂಬಿನೇಷನಲ್ಲಿ ಅಗ್ನಿ IPS ಅಂತ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಆ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಅವರು ಒಂದು ಪಾತ್ರನ ನಿರ್ವಹಿಸ್ತಾರೆ. ಅದರಲ್ಲಿ ಒಂದು ಸೀನ್ ಬರುತ್ತೆ, ಬಹುಶಃ ನಿಮಗೆಲ್ಲ ನೋಡಿದರೆ ನೆನಪಿರುತ್ತೆ. ಸಾಯಿ ಕುಮಾರ್ ಸರು ಇವ್ರನ್ನ, ಸತ್ಯಪ್ರಕಾಶ್ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡೋಗೋ ಸೀನು. ಅಂದರೆ
ರೋಡಲ್ಲಿ ಹೊಡ್ಕೊಂಡು ಅವರು ಹೊಡಿತಂಗೆ ಪಂಚೆ ಹೊಟ್ಟಿರ್ತಾರೆ, ಪಂಚೆ ಇದಾಗುತ್ತೆ, ಈ ಥರ ಸೀನು. ಸೊ ಕ್ಯಾಂಡಿಡ್ ಆಗಿ ತೆಗಿತಾ ಇದ್ರು. ಅದು ಮೇಯ್ನ್ ರೋಡ್ಗಳಲ್ಲಿ ಅವ್ರನ್ನ ಹೊಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಜನ ಇನ್ವಾಲ್ವ್ ಆಗೋಯ್ತು ಅಂತಂದರೆ, ನಿಜವಾದ ಸಾಯಿ ಕುಮಾರ್ ಪೊಲೀಸ್ ಡ್ರೆಸ್ಸಲ್ಲಿ ಇದ್ರಲ್ಲ, ಶೂಟಿಂಗ್ ಅನ್ನೋದೇ ಗೊತ್ತಾಗಕ್ಕೆ ಕ್ಯಾಮ್ರಾ ಎಲ್ಲ ಇವರು ಹೈಡ್ ಮಾಡೆಲ್ಲ ಇಟ್ಬಿಟ್ಟು ತೆಗಿತಾ ಇದ್ದಾರೆ. ಅದು ರಿಯಲ್ ಅಂತ ತಿಳ್ಕೊಂಡು ಮೀಡಿಯಾದವರೆಲ್ಲ ಬಂದು ಹೆಂಗೆ ರೋಡಲ್ಲಿ ಹೆಂಗೆಲ್ಲ ಹೊಡಿತೀರಾ ಅಂತ ಅವತ್ತಿನ ದಿವಸದಲ್ಲಿ ಇದ್ದಿದ್ದ ಕೆಲವು ದೃಶ್ಯ ಮಾಧ್ಯಮ, ನನ್ನ ಪ್ರಕಾರ ಒಂದು ಉದಯ ಟಿ ವಿ ಇತ್ತು, ಒಂದು ಸಿಟಿ ಕೇಬಲ್ ಇತ್ತು ಅಷ್ಟೇ, ಬೇರೆ ಇನ್ಯಾವ ಮಾಧ್ಯಮಗಳು ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಕೆಲವು ಪತ್ರಕರ್ತರೆಲ್ಲ ಬಂದರು. ಆಮೇಲೆ ಸಿನಿಮಾ ಶೂಟಿಂಗ್ ಅಂತ ಗೊತ್ತಾಗಿದೆ, ನಿಜವಾದ ಪೊಲೀಸ್ನವ್ರು ಬಂದಿದ್ದಾರೆ. ನಿಜವಾದ ಪೊಲೀಸ್ನವ್ರು ಬಂದು ಏನು ನೋಡಿ, ಆಮೇಲೆ ರಾಕ್ ಲೈನ್ ಸರ್ದೇ ಪ್ರೊಡಕ್ಷನ್ ಆಗಿದ್ದರಿಂದ ಅದನ್ನೆಲ್ಲ ರಾಕ್ ಲೈನ್ ಸರ್ ಹ್ಯಾಂಡ್ಲ್ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಅಂದರೆ ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ರೋಡಲ್ಲಿ ಕರ್ಕೊಂಡು ಹೋಗುವಂಥ ಸಿಚುವೇಶನ್ ಅದು. ಸೊ ಈ ಥರದ್ದು ಒಂದು ಅನುಭವ ಕೂಡ ಸತ್ಯಪ್ರಕಾಶ್ ಅವರ ವೃತ್ತಿ ಬದುಕಿನಲ್ಲಿ ನಡೆದಿದೆ. ಆ್ಯಂಡ್ ಅವರು ನೆನೆಸಿದಂತೆ ಎಲ್ಲ ತೆಲುಗಿನಲ್ಲೂ ಬಾಲಕೃಷ್ಣ ಸಾರು, ನಾಗಾರ್ಜುನ ಸಾರು ಎಲ್ಲರ ಜೊತೆಗೂ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವರ ಒಂದು ದೇಹದ ಶಿಸ್ತು ಏನಿದೆ ಅಥವಾ ದೇಹದ ಬಗ್ಗೆ ಗಮನಿಸೋ ಕಾಳಜಿ ಏನಿದೆ ಅದ್ಭುತ. ಆವತ್ತಿನ ದಿನದಲ್ಲೇ ಅವ್ರು 6 ಪ್ಯಾಕ್ ಮಾಡಿದ್ರಂತೆ. ಒಂದು ವಿಲನ್ ಕ್ಯಾರೆಕ್ಟ್ರಿಗೆ ಒಂದು 6 ಪ್ಯಾಕ್ ಮಾಡಿ ರೆಡಿ ಆಗೋದು ಬಹಳ ಅಪರೂಪ. ಅದನ್ನು ಸತ್ಯಪ್ರಕಾಶ್ ಅವ್ರು ಮಾಡಿದರು. ಇನ್ನೂ ಅವ್ರಿಗೊಬ್ಬರು ಮಗ ಇದ್ದಾರೆ. ಆ ಮಗನೂ ಕೂಡ ನಮ್ಮ ಕನ್ನಡ ಚಿತ್ರರಂಗದ ಮೂಲಕನೇ ನಾಯಕ ನಟನಾಗಿ ಪರಿಚಯ ಆಗಿದ್ದು. ಅದು ಯಾವ ಚಿತ್ರ? ಆ್ಯಂಡ್ ಸತ್ಯಪ್ರಕಾಶ್ ಅವರ ಆಧ್ಯಾತ್ಮಿಕ ಬದುಕು, ಇವತ್ತು ಅವರು ಹೇಗಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ, ಅವರ ಜೀವನ ಏನು, ಅವ್ರ ಮಗನ ಇಟ್ಬಿಟ್ಟು ಅವ್ರು ಮಾಡಿದ ನಿರ್ದೇಶನ ಯಾವುದು, ಆ್ಯಂಡ್ ಅವರ ಮಗನ ಜೀವನದಲ್ಲಿ ನಡೆದ ಆ ವೈಯಕ್ತಿಕ ಪ್ರೇಮದ ವಿಚಾರ ಏನು. ವೈಯಕ್ತಿಕ ಅಂತ ಹೇಳ್ಬಿಟ್ಟು ಏನು ರಘುರಾಮ್ ನೀವು ಪರ್ಸ್ನಲ್ ಆಗಿ ಇರೋ ವಿಷಯನ ಪಬ್ಲಿಕ್ಕಲ್ಲಿ ಹೇಳಿದಿರ ಅಂತ ನೀವು ಅನ್ಕೋಬೋದು. ಎಲ್ಲೋ ಒಂದು ಮಾಧ್ಯಮದಲ್ಲಿ ಅವ್ರ ಮಗನೇ ಬಹಿರಂಗವಾಗಿ ಈ ವಿಚಾರನ ಹೇಳಿದ್ದಾರೆ. ಆ ವಿಚಾರ ಏನು, ಇದೆಲ್ಲವನ್ನು ನಾಳಿನ ಸಂಚಿಕೆಯಲ್ಲಿ ಸತ್ಯಪ್ರಕಾಶ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ, ಅವ್ರ ಕುಟುಂಬದ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.